ಬೇಕಾದ್ರೂ ನಾವು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅವ್ರ ಕೈಲೂ ಆಗ್ಲಿಲ್ಲ. ಇದಕ್ಕೆ ನಾವು ಇವತ್ತು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ. ನೋಡೋಣ ಇನ್ನು ಎಷ್ಟೊತ್ತು ಕಾಯಿಸ್ತಾರೋ, ಎಷ್ಟೊತ್ತು ಬರ್ತಾರೋ ಅವ್ರು ಇನ್ನು ಎದ್ದೇ ಅಲ್ವಾ ಎದ್ದಿದಾರೋ ಗೊತ್ತಿಲ್ಲ. ಅದುವೇ ಮ್ಯಾನೇಜರ್ಗಳು ಇನ್ನೂ ನಾಳೆ ಸಂಧೆ ಅಂತ ಇವತ್ತಂತ ಗೊತ್ತಿಲ್ಲ. ನೋಡೋ ಒಂದು ವಿಚಾರ ಏನಂದ್ರೆ, ಇವತ್ತಿನ ಈ ದಿನಗಳಲ್ಲಿ ನಾವು ಪ್ರತಿಯೊಂದನ್ನು ಬೀದಿಗಳಿದೆ ಕೇಳ್ಬೇಕಾ? ಯಾಕೆ ಈ ಥರ ಆಗ್ತದೆ? ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ಸಮಾಜದ ಸ್ಥಿತಿಗಳು ಯಾಕೆ ಹಿಂಗಾಗ್ತಾ ಇದೆ? ಮುಂದಿನ ದಿನಗಳಲ್ಲಿ ಇದೇ ಥರದ ಉಗ್ರವಾದ ಪ್ರತಿಭಟನೆ ಇಡೀ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರತಿಯೊಂದು ರಸ್ತೆಗಳು ಸಾಮೂಹಿಕ ನಾಯಕತ್ವ ರೈತ ಸಂಘ ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಬೇಗ ಕರೆಸ್ಬಿಟ್ಟು ಈ ಸಮಸ್ಯೆನ ಇಲ್ಲೇ ಬಗೆಹರಿಸಿ ನಾವು ರಸ್ತೆ ತಡೆ ಮಾಡಬೇಕಾಗುತ್ತೆ. ಆಮೇಲೆ ತೊಂದರೆ ಸಾರ್ವಜನಿಕರು ಕೊಟ್ಟರು ಹಂಗೆ ಹಿಂಗೆ ಅಂತ ನಾವು ಒಪ್ಕೊಳ್ಳಲ್ಲ. ಇದನ್ನ ಏನಿವತ್ತು ಎಲ್ಲ ನಮ್ಮ ರೈತ ಸಂಘದ ಕಾರ್ಯಕರ್ತರು ಹಾಗೂ ಲಕ್ಕೂರು ಗ್ರಾಮಸ್ಥರು ಎಲ್ಲ ಬಂದು ಈ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಗ್ರಾಮಕ್ಕೆ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು. KSRTC ಅವರು ಯಾಕೆ ಮಾಡ್ಕೊಡ್ತಾ ಇಲ್ಲ? ಇದಕ್ಕೆ ಕಾರಣ ಯಾರು? MLA MP ಗಳು ಏನ್ ಮಾಡ್ತಾ ಇದ್ರು? ಪ್ರತಿಯೊಂದ್ರು ನಾವು ಬೀದಿಗಿಳಿದೆ ಕೇಳ್ಬೇಕಾ? ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗೋದು, ಎಲ್ಲಿ ನಡ್ಕೊಂಡು ಹೋಗೋದು? ಇನ್ನು ಯಾವ ಕಾಲದಲ್ಲಿದ್ದೀರಾ? 70ರ ದಶಕ ಮುಗಿದೋಗಿದೆ. ಇವತ್ತು ಸ್ವತಂತ್ರ ಬಂದು 70 ವರ್ಷ ದಾಟಿದೀವಿ, ಆದ್ರೆ ಇನ್ನೂ ಕೂಡ ನಮ್ಗೆ ಬಸ್ ವ್ಯವಸ್ಥೆ ಇಲ್ಲ. ಈ ತರ ಆದ್ರೆ ಸಮಾಜದಲ್ಲಿ ಹೆಂಗ್ ಬದುಕೋದು? ವಯೋಸಹದ್ರು ವೃದ್ಧರು ಅವ್ರಿಗೆ ಬಸ್ ಇಲ್ಲ, ಊರೊಳಗಡೆ ಬಸ್ ಹೋಗಲ್ಲ. ಯಾಕೆ ಹೋಗಲ್ಲ? ಮ್ಯಾನೇಜರ್ಗಳು ಏನ್ ಮಾಡ್ತಾ ಇದ್ದೀರಾ? ಯಾಕೆ ದುಡ್ಡು ಕೊಡುವ? ಲಕ್ಕೂರು ಗ್ರಾಮದವ್ರು ನಿಮ್ಗೆ ಬಸ್ ಚಾರ್ಜ್ ದುಡ್ಡು ಕೊಡುವ? ಫ್ರೀಯಾಗಿ ಕರ್ಕೋದ್ರೇನು? ಏನ್ ಮಾಡ್ತಾ ಇದ್ರ? ಡಿಸಿ ಡಿಪಾರ್ಟ್ಮೆಂಟ್ ಅವರು ಇವ್ರು ಇಷ್ಟ ಬಂದಾಗ ನಡ್ಕೊತಾ ಇದ್ದಾರೆ. ಏನು ಇವರು ಪ್ರತಿದಿನ ಏನು ಇಲ್ಲಿ ಸ್ಟಾಪ್ ಕೊಡ್ತಾ ಇದ್ದು KSRTC ಬಸ್ಸು, ಒಂದು ಸಂದರ್ಭದಲ್ಲಿ ಒಂದು 4 ದಿನ ಸ್ಟಾಪ್ ಕೊಡೋದು, 4 ದಿನ ಕೊಡಂಗಿಲ್ಲ, ಈ ತರ ಆಟ ಆಡ್ತಾ ಇದ್ದಾರೆ. ಇದು ಯಾರ್ದು ಸರ್ಕಾರ? ನಾವು ಇನ್ನು ಎಲ್ಲಿದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಜನಗಳು ಎಲ್ಲಾರು ತಿಳ್ಕೊಳ್ಳೋದು ಏನಂತಂದ್ರೆ, ಸರ್ಕಾರ ನಮ್ದು, ಅದು ಯಾವುದೇ ಪಕ್ಷದಿಂದ ಇರಲಿ ಸರ್ಕಾರ, ಅದು ಏನೇ ಆಗಿರಲಿ ಸರ್ಕಾರ ಪ್ರಜಾಪ್ರಭುತ್ವ ನಾವಿರುವಾಗ ನಾವೇ ಪ್ರಭುಗಳು. ಎಲ್ಲರೂ ನಾವು ಒಂದೊಂದು ಖಾತೆಗಳನ್ನ ನೇಮಿಸಿದ್ದೇವೆ ಹೊರತು ಇವರು ಸರಿಯಾದ ಟೈಮ್ಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ರೈತ ಸಂಘಟನೆ ಏನ್ ಮಾಡ್ಬೇಕಂದ್ರೆ ಇದೇ ತರ ಬೀದಿಗಿಳಿದು